ನಮಸ್ಕಾರ. 2.5ನೇ ಎಸೆತದಲ್ಲಿ ಸ್ಯಾಮ್ ಕಾನ್ಸ್ಟಾಸ್ ರನ್ನ ಹೊಡೆಯಲು ತಲುಪಿದರು ಬೂಮ್ರಾ. ಮೊದಲ ದಿನ ಮೈದಾನದಲ್ಲಿ ನಡೆಯಿತು ದೊಡ್ಡ ಹೈಡ್ರಾಮಾ. ಬೂಮ್ರಾ ಮಾಡಿದ್ದನ್ನ ನೋಡಿ ಬೆಚ್ಚಿ ಬಿದ್ದಿತು ಇಡೀ ಆಸೀಸ್ ಪಡೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಸಿಡ್ನಿಲಿ ನಡೆಯುತ್ತಿರುವ 5ನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾವನ್ನ 185 ರನ್ಗಳಿಗೆ ಆಲ್ಔಟ್ ಮಾಡಿ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿರುವ ಆತಿಥೇಯ ಆಸ್ಟ್ರೇಲಿಯಾ ತಂಡವು ಕೂಡ ಮೊದಲ ದಿನದ ಆಟದ ಅಂತ್ಯಕ್ಕೆ 1 ವಿಕೆಟ್ ಕಳೆದುಕೊಂಡು 9 ರನ್ ಕಲೆ ಹಾಕಿದೆ. ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿದಿದ್ದ ಉಸ್ಮಾನ್ ಖವಾಜಾ ಕೇವಲ 2 ರನ್ ಕಲೆ ಹಾಕಲಷ್ಟೇ ಶಕ್ತರಾಗಿ ಜಸ್ಪ್ರೀತ್ ಬುಮ್ರಾರವರ ಬೌಲಿಂಗ್ ನಲ್ಲಿ ಸ್ಲೀಪ್ ನಲ್ಲಿ ನಿಂತಿದ್ದ ರಾಹುಲ್ಗೆ ಕ್ಯಾಚ್ ನೀಡಿ ವಿಕೆಟ್ ಒಪ್ಪಿಸಿದರು. ಆದರೆ ಖವಾಜರವರ ವಿಕೆಟ್ ಪತನಕ್ಕೂ ಮುನ್ನ ಮೈದಾನದಲ್ಲಿ ನಡೆದ ಅದೊಂದು ಘಟನೆ ಇಡೀ ದಿನದ ಹೈಲೈಟ್ ಆಗಿತ್ತು. ಸುಮ್ಮನೆ ಬೂಮ್ರಾ ಜೊತೆಗೆ ಕಾಲ್ ಕೆರೆದು ಜಗಳಕ್ಕೆ ಹೋದ ಆಸೀಸ್ನ ಯುವ ಬ್ಯಾಟರ್ ಸ್ಯಾಮ್ ಕಾನ್ಸ್ಟಾಸ್ ರವರಿಗೆ ಬೂಮ್ರಾ ತಕ್ಕ ತಿರುಗೇಟನ್ನ ನೀಡಿದ್ದಾರೆ. ಇದೀಗ ಇದರ ವಿಡಿಯೋ ಎಲ್ಲೆಡೆ ವೈರಲ್ ಆಗುತ್ತಿದೆ. ವಾಸ್ತವವಾಗಿ ಮೊದಲ ದಿನದಾಟ ಮುಗಿಯುವುದಕ್ಕೆ ಇನ್ನೊಂದು ಓವರ್ ಬಾಕಿ ಇರುವಾಗ ಕೊನೆಯ ಓವರ್ ಬೌಲ್ ಮಾಡುವ ಜವಾಬ್ದಾರಿಯನ್ನ ನಾಯಕ ಬೂಮ್ರಾ ತೆಗೆದುಕೊಂಡರು. ಈ ವೇಳೆ ಓವರ್ನ 3 ಎಸೆತಗಳನ್ನ ಎದುರಿಸಿದ ಸ್ಯಾಮ್ ಕಾನ್ಸ್ಟಾಸ್ 3ನೇ ಎಸೆತದಲ್ಲಿ ಸಿಂಗಲ್ ತೆಗೆದುಕೊಳ್ಳುವ ಮೂಲಕ ನಾನ್ ಸ್ಟ್ರೈಕ್ಗೆ ಬಂದರು. 4ನೇ ಎಸೆತವನ್ನ ಎದುರಿಸಿದ ಖವಾಜಾಗೆ ಯಾವುದೇ ರನ್ ಕದಿಯಲು ಸಾಧ್ಯವಾಗಲಿಲ್ಲ. ಈ ವೇಳೆ 5ನೇ ಎಸೆತವನ್ನ ಬೌಲ್ ಮಾಡಲು ಬೂಮ್ರಾ ಮುಂದಾದರು. ಆದರೆ ಸ್ಟ್ರೈಕ್ ನಲ್ಲಿ ನಿಂತಿದ್ದ ಖವಾಜಾ ಇನ್ನು ಬ್ಯಾಟಿಂಗ್ಗೆ ಸಿದ್ಧರಿರಲಿಲ್ಲ. ಹೀಗಾಗಿ ಸ್ವಲ್ಪ ಸಮಯ ಕಾಯ್ದ ಬೂಮ್ರಾ ಮತ್ತೆ ಬೌಲಿಂಗ್ ಮಾಡಲು ಮುಂದಾದರು. ಆಗಲೂ ಖವಾಜಾ ಸಿದ್ಧರಿರಲಿಲ್ಲ. ಇದರಿಂದ ಕೋಪಗೊಂಡ ಬೂಮ್ರಾ ನೀನು ಸಿದ್ಧನಾಗಲು ಎಷ್ಟು ಸಮಯ ಬೇಕಪ್ಪ ಅನ್ನುವ ಅರ್ಥದಲ್ಲಿ ಸನ್ನೆ ಮಾಡುವ ಮೂಲಕ ಅಸಮಾಧಾನವನ್ನ ಹೊರಹಾಕಿದರು. ಈ ವೇಳೆ ನಾನ್ ಸ್ಟ್ರೈಕ್ ನಲ್ಲಿ ನಿಂತಿದ್ದ ಸ್ಯಾಮ್ ಕಾನ್ಸ್ಟಾಸ್ ಸುಮ್ಮನೆ ತನ್ನ ಪಾಡಿಗೆ ತಾನು ಇರದೆ ಬೂಮ್ರಾ ಜೊತೆಗೆ ಜಗಳಕ್ಕೆ ಹೋದರು. ಇದನ್ನ ನೋಡಿದ ಬೂಮ್ರಾ ಕೂಡ ಬೌಲಿಂಗ್ ಮಾಡುವುದನ್ನ ಬಿಟ್ಟು ಸ್ಯಾಮ್ ಕಾನ್ಸ್ಟಾಸ್ ಬಳಿಗೆ ಬಂದು ಮಾತನಾಡಲು ಆರಂಭಿಸಿದರು. ಬೂಮ್ರಾಗೆ ತಂಡದ ಇತರೆ ಆಟಗಾರರು ಸಾಥ್ ನೀಡಿದರು. ಅಷ್ಟರಲ್ಲಿ ಮಧ್ಯ ಪ್ರವೇಶಿಸಿದ ಅಂಪೈರ್ಗಳು ವಾತಾವರಣವನ್ನ ತಿಳಿಗೊಳಿಸಿ ಮತ್ತೆ ಆಟವನ್ನ ಆರಂಭಿಸಿದರು. ಸ್ಟ್ರೈಕ್ ನಲ್ಲಿದ್ದ ಖವಾಜಾಗೆ ಬೂಮ್ರಾ ಬೌಲ್ ಮಾಡಿದ 5ನೇ ಎಸೆತದಲ್ಲಿ ಯಾವುದೇ ರನ್ ಕಲೆ ಹಾಕಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಓವರ್ನ ಕೊನೆಯ ಎಸೆತವನ್ನ ಎದುರಿಸಿ ಅಜೇಯನಾಗಿ ಡಗೌಟ್ ಸೇರಲು ಮುಂದಾಗಿದ್ದ ಖವಾಜಾಗೆ ಬೂಮ್ರಾ ಆಘಾತ ನೀಡಿದರು. ತಾನು ಎಸೆದ ಓವರ್ನ ಕೊನೆಯ ಎಸೆತದಲ್ಲಿ ಬೂಮ್ರಾ ಖವಾಜರವರ ವಿಕೆಟ್ ಉರುಳಿಸಿದರು. ಒಂದೆಡೆ ವಿಕೆಟ್ ಒಪ್ಪಿಸಿದ ಬೇಸರದಲ್ಲಿ ಖವಾಜಾ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕಿದರೆ, ಇನ್ನೊಂದೆಡೆ ತಾನು ಏನು ಸಂಬಂಧವಿಲ್ಲದ ವಿಚಾರಕ್ಕೆ ತಲೆ ಹಾಕಿ ಟೀಂ ಇಂಡಿಯಾದ ಆಟಗಾರರನ್ನ ಕೆಣಕಿದ್ದ ಸ್ಯಾಮ್ ಕಾನ್ಸ್ಟಾಸ್ಗೆ ಟೀಂ ಇಂಡಿಯಾದ ಆಟಗಾರರು ಚಳಿ ಬಿಡಿಸಿದರು. ಖವಾಜರವರ ವಿಕೆಟ್ ಪಡೆಯುತ್ತಲೇ ಟೀಂ ಇಂಡಿಯಾದ ಆಟಗಾರರ ಸಂಭ್ರಮ ಮುಗಿಲು ಮುಟ್ಟಿತು. ಕೆಲವೇ ಎಸೆತಗಳ ಹಿಂದೆ ಟೀಂ ಇಂಡಿಯಾದ ಆಟಗಾರರನ್ನ ಕೆಣಕಿದ್ದ ಸ್ಯಾಮ್ ಕಾನ್ಸ್ಟಾಸ್ ಬಳಿ ಓಡಿದ ಆಟಗಾರರು ಅವರ ಮುಂದೆ ಆಕ್ರಮಣಕಾರಿಯಾದ ಸಂಭ್ರಮಾಚರಣೆಯನ್ನ ಮಾಡಿದರು. ಇದೇ ವೇಳೆ ಬೂಮ್ರಾ ಕೂಡ ಸ್ಯಾಮ್ ಕಾನ್ಸ್ಟಾಸ್ ಕಡೆ ತಿರುಗಿ ತನ್ನ ಮುಂದೆ ನೀನು ಏನೇನು ಅಲ್ಲವೆಂಬಂತೆ ಸನ್ನೆ ಮಾಡಿ ಕಾನ್ಸ್ಟಾಸ್ಗೆ ಬೀಳ್ಕೊಟ್ಟರು. ಈ ಇಡೀ ಪ್ರಸಂಗ ಮೈದಾನದಲ್ಲಿ ನೆರೆದಿದ್ದವರನ್ನ ರೋಮಾಂಚನಗೊಳಿಸಿತು ಬಂಧುಗಳೇ.